ಯೋಚನೆ ಮಾಡಿ ನೋಡಿ, ನೀವು ದಿನ ರಸ್ತೆಗೆ ಎಸೆಯುವ ಆ ಒಂದು ಪ್ಲಾಸ್ಟಿಕ್ ಕವರ್, ಸಮುದ್ರ ತೀರದಲ್ಲಿ ಬಿದ್ದಿರುವ ಆ ಹಳೆಯ ನೀರಿನ ಬಾಟಲಿ, ಅಥವಾ ಮರುಬಳಕೆ ಮಾಡೋದಕ್ಕೆ ಆಗಲ್ಲ ಅಂತ ನಾವು ಮೂಲೆಗೆ ಬಿಸಾಡುವ ಆ ಕಸ, ಅದೇ ಪ್ಲಾಸ್ಟಿಕ್ ನಿಮ್ಮ ಬೈಕ್ಗೆ ಪೆಟ್ರೋಲ್ ಆಗುತ್ತೆ ಅಂದ್ರೆ, ನಿಮ್ಮ ಕಾರು ಓಡಿಸೋದಕ್ಕೆ ಅದೇ ಇಂಧನವಾಗುತ್ತೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ವಾ? ಬೆಲೆ ಏರಿಕೆಯ ಈ ಕಾಲದಲ್ಲಿ ಲೀಟರ್ ಪೆಟ್ರೋಲ್ 100 ರೂಪಾಯಿ ದಾಟಿರುವಾಗ ಯಾರಾದರೂ ಬಂದು ನಿಮಗೆ ಕೇವಲ 40 ರೂಪಾಯಿಗೆ ಪೆಟ್ರೋಲ್ ಕೊಡ್ತೀನಿ ಅಂದ್ರೆ, ಅದು ಕೂಡ ನೀವು ಎಸೆಯುವ ಕಸದಿಂದಲೇ ತಯಾರು ಮಾಡಿ ಕೊಡ್ತೀನಿ ಅಂದ್ರೆ, ಹೌದು ಸ್ನೇಹಿತರೆ, ಇದ್ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆಯಲ್ಲ. ಇದು ದೇಶದ ಗಮನ ಸೆಳೆದಿರುವ ಒಬ್ಬ ಭಾರತೀಯ ಪ್ರೊಫೆಸರ್ ಮಾಡಿರುವ ಅದ್ಭುತ ಕ್ರಾಂತಿ. ಪ್ಲಾಸ್ಟಿಕ್ ಇದು ಭೂಮಿಯ ಪಾಲಿಗೆ ಒಂದು ಶಾಪ ಅಂತ ನಮ್ಗೆಲ್ಲ ಗೊತ್ತು. ಸಮುದ್ರದಲ್ಲಿ ಮೀನುಗಳಿಗಿಂತ ಪ್ಲಾಸ್ಟಿಕ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನುವ ಆತಂಕಕಾರಿ ವರದಿಗಳ ಮಧ್ಯೆ ಇಂಧನದ ಬೆಲೆ ಗಗನಕ್ಕೇರ್ತಾ ಇದೆ. ಆದ್ರೆ ಈ ಎರಡು ದೊಡ್ಡ ಸಮಸ್ಯೆಗಳಿಗೆ ಒಂದೇ ಏಟಿಗೆ ಪರಿಹಾರ ಸಿಕ್ಕಿಬಿಟ್ಟಿದೆ. ಸ್ನೇಹಿತರೆ, ನಾವಿವತ್ತು ಪ್ಲಾಸ್ಟಿಕ್ ಪೈರೋಲಿಸಿಸ್ ಎಂಬ ಆ ಬೆಚ್ಚಿ ಬೀಳಿಸುವ ತಂತ್ರಜ್ಞಾನದ ಬಗ್ಗೆ ಮತ್ತು ಅದನ್ನ ಸಾಧಿಸಿ ತೋರಿಸಿದ ಹೈದರಾಬಾದ್ನ ಆ ಮಹಾನ್ ವ್ಯಕ್ತಿಯ ಬಗ್ಗೆ ವಿವರವಾಗಿ ತೋರಿಸ್ತೀವಿ. ಅಷ್ಟಕ್ಕೂ ಹೈದರಾಬಾದ್ನ ಆ 45 ವರ್ಷದ ಇಂಜಿನಿಯರ್ ಮಾಡಿದ ಸಂಚಲನ ಎಂತದ್ದು? ಅವರು ತಯಾರಿಸುತ್ತಿರುವ ಇಂಧನ ನಿಜಕ್ಕೂ ವಾಹನಗಳಿಗೆ ಸೇಫ್ ಆಗಿದೆಯಾ, ಅಥವಾ ಇದರ ಹಿಂದೆ ಬೇರೇನಾದರೂ ರಹಸ್ಯವಿದೆಯಾ? ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಎಲ್ಲಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ಈ ಸಮಸ್ಯೆಯ ಆಳವನ್ನ ಅರ್ಥ ಮಾಡಿಕೊಳ್ಳೋಣ. ಪ್ಲಾಸ್ಟಿಕ್ ಒಂದು ಕಾಲದಲ್ಲಿ ಮನುಷ್ಯನ ಜೀವನವನ್ನ ಸುಲಭ ಮಾಡೋದಕ್ಕೆ ಬಂದ ಈ ವಸ್ತು ಇವತ್ತು ಮನುಕುಲಕ್ಕೆ ಕಂಟಕವಾಗಿದೆ. ನಾವು ರಸ್ತೆಯಲ್ಲಿ ಹೋಗುವಾಗ, ಸಮುದ್ರ ತೀರಕ್ಕೆ ಹೋದಾಗ ಕಣ್ಣು ಹಾಯಿಸಿದ ಕಡೆಯೆಲ್ಲ ರಾಶಿಗಟ್ಲೆ ಪ್ಲಾಸ್ಟಿಕ್ ತ್ಯಾಜ್ಯ ಕಾಣಿಸುತ್ತೆ. ಎಷ್ಟು ಬಾರಿ ಬ್ಯಾನ್ ಮಾಡಿದ್ರೂ ಇದರ ಬಳಕೆ ನಿಂತಿಲ್ಲ. ಪರಿಸರ ಸಮತೋಲನವೇ ಕುಸಿದು ಹೋಗುವ ಭೀತಿ ಎದುರಾಗಿದೆ. ಇನ್ನೊಂದು ಕಡೆ ಇಂಧನದ ಸಮಸ್ಯೆ. ಪೆಟ್ರೋಲ್, ಡೀಸೆಲ್ ಅಂದ್ರೆ ಇವತ್ತು ಬಂಗಾರದಷ್ಟೇ ಬೆಲೆ ಬಾಳುವ ವಸ್ತುಗಳು. ನಾವು ದಿನ ಬೆಳಗ್ಗೆ ಎದ್ದು ತಕ್ಷಣ ಆಫೀಸ್ ಹೋಗೋದಕ್ಕೆ, ಕೆಲಸಕ್ಕೆ ಹೋಗೋಕೆ ಡಿಪೆಂಡ್ ಆಗಿರೋದೇ ವಾಹನಗಳ ಮೇಲೆ. ಆದ್ರೆ ಈ ಇಂಧನಕ್ಕೆ ನಾವು ಇಂದಿಗೂ ಗಲ್ಫ್ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಅಲ್ಲೇನಾದ್ರೂ ಯುದ್ಧ ಸಂಭವಿಸಿದ್ರೆ ಅಥವಾ ಬೆಲೆ ಏರಿಕೆ ಆದ್ರೆ ಸಾಕು, ಇಲ್ಲಿ ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಇಂತಹ ಕತ್ತಲೆಯ ನಡುವೆ ಒಂದು ಬೆಳಕಿನ ಕಿರಣದಂತೆ ಬಂದವರೇ ಹೈದರಾಬಾದ್ನ 45 ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರೊಫೆಸರ್ ಸತೀಶ್ ಕುಮಾರ್. ಜಗತ್ತೇ ವೇಸ್ಟ್ ಅಂತ ಅಂದುಕೊಂಡಿದ್ದ ಪ್ಲಾಸ್ಟಿಕ್ ಅನ್ನೇ ಇಟ್ಕೊಂಡು ಇಡೀ ದೇಶಕ್ಕೆ ಬೇಕಾದ ಇಂಧನ ತಯಾರಿಸೋದಕ್ಕೆ ಹೊರಟಿದ್ದಾರೆ ಸತೀಶ್ ಕುಮಾರ್. ಹೈದರಾಬಾದ್ನ ಪ್ರೊಫೆಸರ್ ಸತೀಶ್ ಕುಮಾರ್ ಕೇವಲ ಒಬ್ಬ ಶಿಕ್ಷಕರಲ್ಲ, ಅವರೊಬ್ಬ ದಾರ್ಶನಿಕ. 2016ರಲ್ಲಿ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ. ಅದೆಂದರೆ ಪ್ಲಾಸ್ಟಿಕ್ ನಿಂದ ಪೆಟ್ರೋಲ್ ತಯಾರಿಸೋದು. ಇದು ಕೇಳೋಕ್ ಸುಲಭ ಅನ್ಸಬಹುದು, ಆದರೆ ಇದರ ಹಿಂದಿರುವ ಶ್ರಮ ಮತ್ತು ತಂತ್ರಜ್ಞಾನ ನಂಬೋದಕ್ಕೆ ಅಸಾಧ್ಯವಾದುದು. ಅವರು ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ರ ಹಿಂದಿನ ಉದ್ದೇಶ ಹಣ ಮಾಡೋದಲ್ಲ, ಬದಲಾಗಿ ಪರಿಸರವನ್ನ ರಕ್ಷಣೆ ಮಾಡೋದು. ಈ ಪ್ರಕ್ರಿಯೆಯನ್ನ ಸತೀಶ್ ಕುಮಾರ್ ಅವರು ಪ್ಲಾಸ್ಟಿಕ್ ಪೈರೋಲೈಸಿಸ್ ಅಂತ ಕರೀತಾರೆ. ಈ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ಜಗತ್ತಿನ ಇಂಧನ ಪೂರೈಕೆಯನ್ನೇ ಬದಲಾಯಿಸಬಹುದು. ಈ ಪೈರೋಲಿಸಿಸ್ ಪ್ರಕ್ರಿಯೆಯಲ್ಲಿ ಸತೀಶ್ ಅವರು ಯಾವುದೇ ಮರುಬಳಕೆಗೆ ಬಾರದ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ಅಂದರೆ ನೀವು ಬಳಸಿ ಬಿಸಾಡಿದ ಪ್ಲಾಸ್ಟಿಕ್ ಚೀಲಗಳು, ಬಿಸ್ಕತ್ತು ಪ್ಯಾಕೆಟ್ ಕವರ್ಗಳು, ಹೀಗೆ ಯಾವುದನ್ನ ರೀಸೈಕಲ್ ಮಾಡೋದಕ್ಕೆ ಆಗಲ್ವೋ ಅವೆಲ್ಲವೂ ಇಲ್ಲಿ ಕಚ್ಚಾ ವಸ್ತುಗಳು. ಈಗ ನಿಮ್ಮ ಮೈಂಡ್ ನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಗುರು ಇದು ಮ್ಯಾಜಿಕ್ ತರ ಕಾಣ್ತಿದೆ, ಪ್ಲಾಸ್ಟಿಕ್ ಹೇಗೆ ಪೆಟ್ರೋಲ್ ಆಗೋದಕ್ಕೆ ಸಾಧ್ಯ ಅಂತ. ನೋಡಿ, ಇದರ ಹಿಂದೆ ಒಂದು ಸೈಂಟಿಫಿಕ್ ಪ್ರಕ್ರಿಯೆ ಇದೆ. ಸತೀಶ್ ಕುಮಾರ್ ಅವರ ಈ ಪ್ಲಾಂಟ್ ನಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲ ಹಂತ ನಗರದ ಮೂಲೆ ಮೂಲೆಗಳಿಂದ ಬಳಸಲಾಗದ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಂಗ್ರಹಿಸೋದು. ಎರಡನೇ ಹಂತ, ಈ ಪ್ಲಾಸ್ಟಿಕ್ ಅನ್ನ ಒಂದು ದೊಡ್ಡ ರಿಯಾಕ್ಟರ್ ನಲ್ಲಿ ಹಾಕಲಾಗುತ್ತೆ. ಇಲ್ಲಿ ಟ್ವಿಸ್ಟ್ ಅಂದ್ರೆ ಇದನ್ನ ಆಮ್ಲಜನಕ ಇಲ್ಲದ ಪರಿಸರದಲ್ಲಿ ವಿಪರೀತ ತಾಪಮಾನದಲ್ಲಿ ಬೇಯಿಸಲಾಗುತ್ತೆ. ಆಮ್ಲಜನಕ ಇಲ್ಲದೆ ಇರೋದ್ರಿಂದ ಪ್ಲಾಸ್ಟಿಕ್ ಉರಿಯುವ ಬದಲಾಗಿ ಕರಗಿ ದ್ರವ ರೂಪಕ್ಕೆ ಬರುತ್ತೆ. ಮೂರನೇ ಹಂತ, ಈ ಕರಗಿದ ದ್ರವವನ್ನ ಶೋಧಿಸಿ ಅದನ್ನ ಪೆಟ್ರೋಲ್, ಡೀಸೆಲ್ ಅಥವಾ ಏವಿಯೇಷನ್ ಫ್ಯೂಯಲ್ ಆಗಿ ಪರಿವರ್ತಿಸಲಾಗುತ್ತೆ. ಆಶ್ಚರ್ಯದ ವಿಷಯ ಅಂದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಯಾವುದೇ ತ್ಯಾಜ್ಯ ಉಳಿಯೋದಿಲ್ಲ ಮತ್ತು ವಾತಾವರಣಕ್ಕೆ ವಿಷಕಾರಿ ಹೊಗೆ ಕೂಡ ಬಿಡುಗಡೆಯಾಗೋದಿಲ್ಲ. ಇದು 100% ವ್ಯಾಕ್ಯೂಮ್ ಸಿಸ್ಟಮ್ ನಲ್ಲಿ ನಡೆಯುವ ಪರಿಸರ ಸ್ನೇಹಿ ತಂತ್ರಜ್ಞಾನ. ಸತೀಶ್ ಕುಮಾರ್ ಅವರು ಈ ತಂತ್ರಜ್ಞಾನ ಬಳಸಿ ಎಷ್ಟು ಇಂಧನ ತಯಾರು ಮಾಡ್ತಿದ್ದಾರೆ ಗೊತ್ತಾ? ಅವರ ಈ ಘಟಕದಲ್ಲಿ ಪ್ರತಿದಿನ 200 ಲೀಟರ್ ಪೆಟ್ರೋಲ್ ಉತ್ಪಾದನೆ ಆಗ್ತಾ ಇದೆ. ಲೆಕ್ಕಾಚಾರ ನೋಡಿ, ಕೇವಲ 500 ಕೆಜಿ ಪ್ಲಾಸ್ಟಿಕ್ ಕಸದಿಂದ ಸುಮಾರು 400 ಲೀಟರ್ ಪೆಟ್ರೋಲ್ ನ ಇವರು ಉತ್ಪಾದಿಸ್ತಾರೆ. ಮತ್ತೊಂದು ಬಿಗ್ ರಿವೀಲ್ ಅಂದ್ರೆ ಇದರ ಬೆಲೆ. ಇವತ್ತು ಪೆಟ್ರೋಲ್ ಲೀಟರ್ಗೆ 100 ರೂಪಾಯಿ ಮೇಲಿದೆ, ಆದರೆ ಪ್ರೊಫೆಸರ್ ಸತೀಶ್ ಉತ್ಪಾದಿಸುವ ಈ ಪೆಟ್ರೋಲ್ ಬೆಲೆ ಕೇವಲ ಲೀಟರ್ಗೆ 40 ರೂಪಾಯಿ. ಹೌದು, ಮಾರ್ಕೆಟ್ ಬೆಲೆಯ ಅರ್ಧಕ್ಕಿಂತ ಕಡಿಮೆ.
ಯೋಚನೆ ಮಾಡಿ, ಇದು ನಮ್ಮ ಇಡೀ ದೇಶಕ್ಕೆ ವಿಸ್ತರಣೆಯಾದರೆ ಸಾಮಾನ್ಯ ಮನುಷ್ಯನ ಜೀವನ ಎಷ್ಟರ ಮಟ್ಟಿಗೆ ಸುಲಭ ಆಗ್ಬಹುದು ಅಲ್ವಾ? ಆದ್ರೆ ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಇದೆ. ಈ ಪೆಟ್ರೋಲ್ ನಮ್ಮ ಕಾರು ಅಥವಾ ಬೈಕ್ ಇಂಜಿನ್ ಗಳಿಗೆ ಹಾನಿ ಮಾಡುತ್ತಾ? ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಸಂಶೋಧನೆ ಮತ್ತು ಪರೀಕ್ಷೆಗಳು ನಡೀತಾ ಇವೆ. ಸದ್ಯಕ್ಕೆ ಇವರು ತಯಾರಿಸಿದ ಈ ಇಂಧನವನ್ನ ಸಣ್ಣ ಸಣ್ಣ ಯಂತ್ರಗಳಿಗೆ ಮತ್ತು ಉದ್ಯಮಗಳಿಗೆ ಬಳಸಲಾಗ್ತಾ ಇದೆ. ನೋಡಿ ಸ್ನೇಹಿತರೆ, ಇವತ್ತು ನಾವು ಗಲ್ಫ್ ರಾಷ್ಟ್ರಗಳಿಂದ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪೆಟ್ರೋಲ್ ಆಮದು ಮಾಡಿಕೊಳ್ತೀವಿ. ಒಂದು ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾದರೂ ಏರುಪೇರಾದರೆ ಅದರ ನೇರ ಹೊಡೆತ ಬೀಳೋದು ನಮ್ಮ ಮೇಲೆ. ಆದ್ರೆ ಸತೀಶ್ ಕುಮಾರ್ ಅವರಂತಹ ದೇಶ ಪ್ರೇಮಿಗಳ ಈ ಆವಿಷ್ಕಾರ ಇಡೀ ಚಿತ್ರಣವನ್ನೇ ಬದಲಿಸಬಹುದು. ಯಾಕೆ ಗೊತ್ತಾ? ನಮ್ಮಲ್ಲಿ ಕಚ್ಚಾ ವಸ್ತುಗಳು ಉಚಿತವಾಗಿ ಸಿಗುತ್ತೆ. ಪ್ಲಾಸ್ಟಿಕ್ ಕಸವನ್ನ ಪೌರ ಕಾರ್ಮಿಕರು ಅಥವಾ ನಾವುಗಳೇ ತಂದು ಕೊಟ್ರೆ ಒಂದ್ ಕಡೆ ಪರಿಸರ ಸ್ವಚ್ಛ ಆಗುತ್ತೆ, ಇನ್ನೊಂದು ಕಡೆ ನಮಗೆ ಅತ್ಯಂತ ಕಡಿಮೆ ದರದಲ್ಲಿ ಇಂಧನ ಸಿಗುತ್ತೆ. ಇದನ್ನೇ ಅಲ್ವೇ ಸ್ವದೇಶಿ ಕ್ರಾಂತಿ ಅನ್ನೋದು. ಸತೀಶ್ ಕುಮಾರ್ ಅವರ ಈ ಐಡಿಯಾಲಜಿಗೆ ನಾವು ಒಂದು ದೊಡ್ಡ ಸಲಾಂ ಹೊಡಿಲೇಬೇಕು. ಯಾಕಂದ್ರೆ ಅವರಿಗೆ ಇಲ್ಲಿ ಹಣ ಮಾಡುವ ಆಸೆ ಇಲ್ಲ. ಅವರು ತಮ್ಮ ತಂತ್ರಜ್ಞಾನವನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಅವರ ಗುರಿ ಒಂದೇ, ಅದು ಪರಿಸರ ಸಂರಕ್ಷಣೆ. ಹಾಗಾದ್ರೆ ಮುಂದೇನು? ಸತೀಶ್ ಕುಮಾರ್ ಅವರ ಈ ಕನಸು ದೇಶದಾದ್ಯಂತ ಹರಡುತ್ತಾ? ಕೇಂದ್ರ ಸರ್ಕಾರ ಇಂತಹ ಯೋಜನೆಗಳಿಗೆ ಬೆಂಬಲ ನೀಡಬೇಕಾಗಿದೆ. ಒಂದು ವೇಳೆ ದೇಶದ ಪ್ರತಿ ನಗರಗಳಲ್ಲಿ ಇಂತಹ ಪ್ಲಾಂಟ್ ಸ್ಥಾಪನೆಯಾದರೆ ಕಸದ ಸಮಸ್ಯೆ ಇತಿಹಾಸವಾಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಸಾವಿರಾರು ಯುವಕರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಪ್ಲಾಸ್ಟಿಕ್ ರಾಶಿ ಇದ್ದ ಕಡೆ ಪೆಟ್ರೋಲ್ ಬಂಕ್ಗಳು ತಲೆ ಎತ್ತಬಹುದು. ಮುಂದಿನ ಪೀಳಿಗೆಗೆ ನಾವು ಒಂದು ಸ್ವಚ್ಛ ಮತ್ತು ಸುರಕ್ಷಿತ ಭೂಮಿಯನ್ನ ನೀಡೋದಕ್ಕೆ ಇದು ಅತ್ಯಂತ ಮುಖ್ಯವಾದ ಹೆಜ್ಜೆ. ಸ್ನೇಹಿತರೆ, ಗಮನಿಸಬೇಕಾದ ಒಂದು ವಿಷಯ ಇದೆ. ಪ್ಲಾಸ್ಟಿಕ್ನಿಂದ ತಯಾರಾದ ಈ ಇಂಧನವು ನಮ್ಮ ವಾಹನಗಳ ಇಂಜಿನ್ಗಳಿಗೆ 100ಕ್ಕೆ 100ರಷ್ಟು ಹೊಂದಿಕೊಳ್ಳುತ್ತದೆಯೇ ಎಂಬ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಪರೀಕ್ಷೆಗಳು ನಡೆಯಬೇಕಿದೆ. ನಾವು ಮೊದಲೇ ಹೇಳಿದಂತೆ ಸದ್ಯಕ್ಕೆ ಇದನ್ನ ಸಣ್ಣ ಯಂತ್ರಗಳಿಗೆ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಮಾತ್ರ ಬಳಸಲಾಗ್ತಾ ಇದೆ. ಆದರೆ ತಂತ್ರಜ್ಞಾನ ಸುಧಾರಿಸಿದಂತೆ ಮುಂದಿನ ದಿನಗಳಲ್ಲಿ ಇದೇ ಇಂಧನವನ್ನ ನೇರವಾಗಿ ನಮ್ಮ ಬೈಕ್ ಮತ್ತು ಕಾರುಗಳಿಗೆ ಯಾವುದೇ ಆತಂಕವಿಲ್ಲದೆ ಬಳಸುವ ಕಾಲ ಹತ್ತಿರದಲ್ಲಿದೆ. ಕೇಂದ್ರ ಸರ್ಕಾರ ಇಂತಹ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡಿ ಅವಶ್ಯಕವಾದ ಉತ್ತೇಜನ ಮತ್ತು ಬೆಂಬಲ ನೀಡಿದ್ರೆ ಭಾರತವು ಇಂಧನ ಕ್ಷೇತ್ರದಲ್ಲಿ ಜಗತ್ತಿಗೆ ಮಾದರಿಯಾಗಬಲ್ಲದು. ಪ್ಲಾಸ್ಟಿಕ್ ತ್ಯಾಜ್ಯದಂತಹ ದೊಡ್ಡ ಸಮಸ್ಯೆಗೆ ಇಂತಹ ಅದ್ಭುತ ಆವಿಷ್ಕಾರಗಳೇ ಭರವಸೆಯ ಕಿರಣಗಳು. ಸ್ನೇಹಿತರೆ, ಪೆಟ್ರೋಲ್ ಅಂದ್ರೆ ಕೇವಲ ಒಂದು ದ್ರವವಲ್ಲ, ಅದು ನಮ್ಮ ವೇಗದ ಬದುಕಿನ ಜೀವನಾಡಿ. ಆದ್ರೆ ಈ ಬದುಕಿನ ವೇಗ ನಮ್ಮ ಪ್ರಕೃತಿಯನ್ನ ನಾಶ ಮಾಡಬಾರದು. ಪ್ರೊಫೆಸರ್ ಸತೀಶ್ ಕುಮಾರ್ ಅವರು ನಮಗೆ ತೋರಿಸಿಕೊಟ್ಟಿರೋದು ಕೇವಲ ಒಂದು ಸಂಶೋಧನೆಯನ್ನಲ್ಲ, ಬದಲಾಗಿ ಒಂದು ಬದುಕುವ ದಾರಿಯನ್ನ. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಇದಕ್ಕೆ ಪರಿಹಾರ ತಮ್ಮಲ್ಲೇ ಇರುತ್ತೆ ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿಯ ಕತೆ. ಇವತ್ತು ನಾವು ಪರಿಸರವನ್ನ ಉಳಿಸಿದ್ರೆ ಮಾತ್ರ ನಾಳೆಯ ದಿನ ಪರಿಸರ ನಮ್ಮನ್ನ ಉಳಿಸುತ್ತೆ. ಇದು ಕೇವಲ ಒಬ್ಬ ಪ್ರೊಫೆಸರ್ನ ಸಕ್ಸಸ್ ಸ್ಟೋರಿ ಅಲ್ಲ, ಇದು ನಮ್ಮ ಭೂಮಿಯನ್ನ ನಾವು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಇರುವ ದಿಕ್ಸೂಚಿ. ಪರಿಸರವನ್ನ ಉಳಿಸೋದು ನಮ್ಮೆಲ್ಲರ ಆದ್ಯತೆಯಾಗಬೇಕು. ನಾವು ಇಂದು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವು ನಾಳೆ ಭೂಮಿಯ ರೂಪವನ್ನ ನಿರ್ಧರಿಸುತ್ತದೆ. ಹೈದರಾಬಾದ್ನ ಈ ಪ್ರೊಫೆಸರ್ ಮಾಡಿರುವ ಅದ್ಭುತ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೇವಲ 40 ರೂಪಾಯಿಗೆ ಪೆಟ್ರೋಲ್ ಸಿಗುವ ಕಾಲ ಬೇಗ ಬರಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅದರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.